ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮ ಮುಂದಿರುವಂತಹ ಕಿಯಾ ಸೆಲ್ಟೋಸ್ ಕಾರ್ನ ರಿವ್ಯೂ ಮಾಡ್ತಾ ಇದ್ದೀನಿ. ದಿಸ್ ಇಸ್ ನಾಟ್ ಎ ಟಾಪ್ ಅಂಡ್ ವೇರಿಯಂಟ್ ಗೈಸ್, ಬಿಕಾಸ್ ಟಾಪ್ ಅಂಡ್ ವೇರಿಯಂಟ್ ಆಲ್ರೆಡಿ ರಿವ್ಯೂ ಮಾಡಿ ಚಾನಲ್ ಅಪ್ ಮಾಡಿದ್ದೀನಿ. ಒಂದು ವೇಳೆ ನೀವು ಆ ರಿವ್ಯೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋ ಎಂಡ್ ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಬೋದು. ನಿಮ್ಮ ಮುಂದಿರುವಂತಹ ಈ ವೇರಿಯಂಟ್ HTX ವೇರಿಯಂಟ್ ಅಂತ. ಕಾರ್ ಕೀ ಸ್ಮಾರ್ಟ್ ಕೀ ಬರುತ್ತೆ, ಅನ್ಲಾಕಿ ಕೊಟ್ಟಿರೆ, ಬಂದು ಬೂಟ್ ಲಾಕ್ ರಿಲೀಸ್ ಮಾಡಕ್ ಕೊಟ್ಟಿರೆ, ಇದು ಬಂದು ಲಾಕಿ ಕೊಟ್ಟಿರೆ. ಅಂಡ್ ಈ ಕಿಯಾನ ಏನಿದೆ ಯಾವುದೇ ಬಟನ್ ಪ್ರೆಸ್ ಮಾಡಿದ್ರು ಗ್ಲೋ ಅಪ್ ಆಗುತ್ತೆ, ನೋಡ್ತಿರ್ಬೋದು. ಕಾರ್ ಲಾಕ್ ಮಾಡಿದ್ರೆ ಓವರ್ ವಿಎಮ್ಸ್ ಫೋಲ್ಡ್ ಆಗುತ್ತೆ ಅಂಡ್ ಅನ್ಲಾಕ್ ಮಾಡಿದಾಗ ಓವರ್ ವಿಎಮ್ಸ್ ಅನ್ಫೋಲ್ಡ್ ಆಗೋದ್ರ ಜೊತೆಗೆ ಡೋರ್ ಹ್ಯಾಂಡಲ್ಸ್ ಕೂಡ ಓಪನ್ ಅಂಡ್ ಕ್ಲೋಸ್ ಆಗುತ್ತೆ, ನೋಡ್ತಿರ್ಬೋದು. ಇಟ್ಸ್ ಅ ಸ್ಮಾರ್ಟ್ ಡೋರ್ ಹ್ಯಾಂಡಲ್. ಆಕ್ಚುಲಿ ಒಂಥರ ಮಾಡರ್ನ್ ಲುಕ್ ಕೊಡುತ್ತೆ, ಏರೋ ಎಫಿಷಿಯನ್ಸಿ ಇಂಪ್ರೂವ್ ಮಾಡುತ್ತೆ ಅಂಡ್ ಕನ್ವೀನಿಯನ್ಸ್ ಕೂಡ ಅಡಾಪ್ಟ್ ಮಾಡುತ್ತೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಇದ್ರದ್ದು ಬ್ಯಾಟ್ರಿ ಡೌನ್ ಆಯ್ತು ಅಂತಂದ್ರೆ ಮ್ಯಾನ್ಯುಯಲ್ ಎಂಟರ್ ಹಾಕಿ ಇಲ್ಲಿ ಕೀ ಸ್ಲಾಟ್ ಕೂಡ ಪ್ರೊವೈಡ್ ಮಾಡ್ಯಾರ ಒಳಗಡೆ. ಇದ್ರದ್ದು ವೇರಿಯಂಟ್ಸ್ ಅಂತ ತಗೊಂಡ್ರೆ HTE ಆಪ್ಷನಲ್, HTK ಆಪ್ಷನಲ್, HTXA, GTX X-Line, ಅದಾದ್ಮೇಲೆ GTX ದೇ ಎಡಾಸ್ಟ್ ಮತ್ತೆ X-Line ಎಡಾಸ್ಟ್ ಬರುತ್ತೆ. ಸೊ ನನ್ನ ಪ್ರಕಾರ HTX ಒಂಥರ ಬೆಸ್ಟ್ ವೇರಿಯಂಟ್ ಬೈ ಅಂತಾನೆ ಹೇಳ್ತೀನಿ. ಅಂಡ್ ಇದರಲ್ಲಿ ಮೋಸ್ಟ್ ಆಫ್ ದಿ ಆಪ್ಷನ್ಸ್ ಎಲ್ಲಾನು ಕೊಟ್ಬಿಟ್ಟಿದ್ದಾರೆ. ಲೈಕ್ 1.5 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಬರುತ್ತೆ, ಮ್ಯಾನ್ಯುಯಲ್ ಮತ್ತು ಆಟೋಮೆಟಿಕ್ ಅದು ಬರುತ್ತೆ. ಟರ್ಬೋ ಪೆಟ್ರೋಲ್ ಇಂಜಿನ್ ಕೂಡ ಬರುತ್ತೆ, ಬಟ್ 6 ಸ್ಪೀಡ್ AMT ಬರಲ್ಲ, 7 ಸ್ಪೀಡ್ DCT ಬರುತ್ತೆ. ಬಟ್ ಡೀಸೆಲ್ ಅಲ್ಲಿ ಮ್ಯಾನ್ಯುಯಲ್ ಮತ್ತೆ ಆಟೋಮೆಟಿಕ್ ಎರಡು ಆಪ್ಷನ್ ಬರುತ್ತೆ. ನಿಮ್ಮ ಮುಂದೆ ಇರುವಂತದ್ದು HTX 1.5 ಲೀಟರ್ MPI, ಅದು ಕೂಡ ಪೆಟ್ರೋಲ್ ಮ್ಯಾನ್ಯುಯಲ್. ಅಂಡ್ ಇದ್ರ ಕಾಸ್ಟ್ ಬಂದು ಎಕ್ಸ್ ಶೋರೂಮ್ 15.5 ಲಕ್ಷ ಆಗುತ್ತೆ. ಆನ್ ರೋಡ್ ಬ್ಯಾಂಗ್ಳೂರು 19,36,000 ಆಗುತ್ತೆ. ಸೊ ಏನೇನೆಲ್ಲ ಈ ಕಾರಲ್ಲಿ ಫೀಚರ್ಸ್ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ಕಿಯಾ ಕಾರ್ಸ್ನ ಬುಕ್ ಮಾಡಬೇಕು, ಟೆಸ್ಟ್ ಬೇಕು, ಡೀಟೇಲ್ಸ್ ಬೇಕು ಅಂತಂದ್ರೆ ಮಾಗಡಿ ರೋಡಲ್ಲಿರುವಂಥ ಅದ್ವೈತ್ ಕಿಯಾ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ದಿಸ್ ಇಸ್ ದ ಸೌತ್ ಇಂಡಿಯಾಸ್ ಲಾರ್ಜೆಸ್ಟ್ ಕಿಯಾ ಶೋರೂಮ್ ಗೈಸ್. ಇಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಟೈಪ್ ಆಫ್ ಕಿಯಾ ಕಾರ್ಸ್ಗಳು ಮತ್ತು ವೇರಿಯಂಟ್ಸ್ಗಳು ಅವೈಲೇಬಲ್ ಇದ್ದೇ ಇರುತ್ತೆ. ಸೊ ಡೂ ಚೆಕ್ಔಟ್ ದಿಸ್ ಶೋರೂಮ್ ಗೈಸ್. ಕಲರ್ ಆಪ್ಷನ್ಸ್ ವೈಸ್ 10 ಸಿಂಗಲ್ ಟೋನಿಕ್ ಕೊಟ್ಟಿದ್ದಾರೆ ಮತ್ತು 2 ಡ್ಯುಯಲ್ ಟೋನಿಕ್ ಕೊಟ್ಟಿದ್ದಾರೆ ಅಂಡ್ 4 ಹೊಸ ಕಲರ್ ಆಪ್ಷನ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಿಮ್ಮ ಮುಂದೆ ನಿಂತಿರೋದು ಕೂಡ ಹೊಸ ಕಲರೇ, ಮಾರ್ನಿಂಗ್ ಹೇಸ್ ಅಂತ ಹೇಳ್ತಾರೆ. ಇಟ್ಸ್ ಎ ಕೈಂಡ್ ಆಫ್ ಸಿಲ್ವರ್ ಆ್ಯಂಡ್ ಗ್ರೇನ ಮಿಕ್ಸ್ ಮಾಡಿಕೊಟ್ಟಂಗಿದೆ. ಆ್ಯಕ್ಚುಲಿ ಕಲರು ಸಿಕ್ಕಾಪಟ್ಟೆ ಸೂತಿಂಗ್ ಆಗಿದೆ, ತುಂಬ ಒಂಥರ ಪ್ಲೀಸಿಂಗ್ ಆಗಿದೆ ಗೈಸ್. ಕಲರ್ ಮಾತ್ರ ಐ ಲವ್ಡ್ ಇಟ್. ಆ್ಯಕ್ಚುಲಿ ಕಲರು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಫ್ರಂಟ್ ಫೇಶಿಯಾ ತಗೊಳ್ಳೋದಾದ್ರೆ ಇಟ್ಸ್ ಇನ್ಸ್ಪೈರ್ಡ್ ಫ್ರಮ್ ಟೆಲುರೇಡ್ ಕಾರ್ ಅಂತ ಹೇಳ್ತೀನಿ. ಗ್ಲೋಬಲಿ ಒಂದು ಟೆಲುರೇಡ್ ಕಾರ್ ಅಂತ ಇದೆ ಕಿಯಾದು, ಸೊ ಅದರದ್ದು ಇನ್ಸ್ಪೈರ್ಡ್ ಫ್ರಂಟ್ ಫೇಶಿಯಾ ಅಂತ ಅನ್ಸುತ್ತೆ. ಮುಂದೆಗೆ ಟೈಗರ್ ನೋಸ್ ಗ್ರಿಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಅಂಡ್ ಆ ಗ್ರಿಲ್ ಒಳಗಡೆ ನೀಟಾಗಿ ಹೆಡ್ ಲ್ಯಾಂಪ್ಸ್ ಕೂಡ ಮರ್ಚ್ ಮಾಡ್ದಂಗೆ ಕೊಟ್ಟಿದ್ದಾರೆ. ಕಿಯಾ ಲೋಗೋ ಬಾನೆಟ್ ಮೇಲೆ ಎಂಬೋಸ್ ಮಾಡಿದ್ದಾರೆ. LED ಹೆಡ್ ಲ್ಯಾಂಪ್ ಬರುತ್ತೆ, ಮೇಲ್ಗಡೆ ಲೋ ಬೀಮಿಗೆ ಕೊಟ್ಟಿದ್ದಾರೆ, ಕೆಳಗಡೆ ಚೇಂಬರ್ ಬಂದು ಹೈ ಬೀಮಿಗೆ ಬರುತ್ತೆ. ಅಂಡ್ ಇದು ಕಾರಿನ ಇಂಡಿಕೇಟರ್, ಅದು ಕೂಡ ಹ್ಯಾಲೋಜನ್ ಕೊಟ್ಟಿದ್ದಾರೆ. ಅಂಡ್ ಇದು ಕಾರಿನ DRL ತುಂಬಾ ಸೈಡ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಎಲ್ಲರೂ ಗಾಡಿ ತಗಲಿತು ಅಂತಾನೆ ಫಸ್ಟ್ DRL ಸ್ಕ್ರಾಚ್ ಆಗೋದು, ಅದೊಂದು ಸ್ವಲ್ಪ ಹುಷಾರಾಗಿರಿ ಅಷ್ಟೇ ನಾನು ಹೇಳೋದು. ಅಂಡ್ ಮುಂದಗಡೆಗೂ 4 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಅಂಡ್ ಕೆಳಗಡೆ ಬಂದ್ರೆ ಪ್ರಾಪರ್ ಫಾಗ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ, ಅದು ಕೂಡ LED ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಫಾಗ್ ಲ್ಯಾಂಪ್ ಸಾಮಾನ್ಯವಾಗಿ ರಿಮೂವ್ ಮಾಡ್ತಾರೆ, ಇಲ್ಲ 5 ಫಾಗ್ ಲ್ಯಾಂಪ್ ಕೊಟ್ಟರು ಸರಿಯಾಗಿ ಪ್ಲೇಸ್ಮೆಂಟ್ಗಳನ್ನ ಮಾಡಲ್ಲ. ಬಟ್ ಸೆಲ್ಟೋಸ್ ಅಲ್ಲಿ ದೇ ಹ್ಯಾವ್ ಡನ್ ಪ್ರಾಪರ್ಲಿ ಅಂತ ಹೇಳ್ತೀನಿ, ಬಿಕಾಸ್ ಫಾಗ್ ಲ್ಯಾಂಪ್ ಕೆಳಗಿದ್ರೇನೆ ಆ ಒಂದು ಫಾಗ್ ವಿಸಿಬಿಲಿಟಿಗೆ ಹೆಲ್ಪ್ ಆಗುವಂಥದ್ದು, ಅದು ಕೂಡ LED ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಫ್ರಂಟ್ ಟೋಯಿಂಗ್ ಹುಕ್ ಅಲ್ಲಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ಇದಿಷ್ಟು ಫ್ರಂಟ್ ಪ್ರೊಫೈಲ್ ಕತೆ. ಗಾಡಿ ಡೈಮೆನ್ಷನ್ಸ್ ಅಂತ ತಗೊಳ್ಳೋದಾದ್ರೆ ಹಳೆ ಸೆಲ್ಟೋಸ್ಗಿನ ಹೊಸ ಸೆಲ್ಟೋಸ್ 95 mm ಲೆಂತ್ ಜಾಸ್ತಿ ಆಗಿದೆ ಅಂಡ್ ಅದರಲ್ಲಿ 80 mm ವೀಲ್ ಬೇಸ್ ಜಾಸ್ತಿ ಆಗಿದೆ ಅಂಡ್ ವಿಡ್ತ್ 30 mm ಜಾಸ್ತಿ ಆಗಿದೆ, ಹೈಟು 10 mm ರೆಡ್ಯೂಸ್ ಆಗಿದೆ. ಲೆಂತ್ ಇಷ್ಟು ಜಾಸ್ತಿ ಆಗಿರೋದ್ರಿಂದ 4.4 ಮೀಟರ್ಸ್ಗಿನ ಜಾಸ್ತಿ ಆಗಿದೆ ಕಾರ್ ಲೆಂತ್ ಇವಾಗ. ಸೊ ಇಟ್ಸ್ ಅ ಪ್ರಿಟಿ ಹ್ಯೂಜ್ ಕಾರ್ ಅಂತಾನೆ ಹೇಳ್ತೀನಿ. ಇಷ್ಟೆಲ್ಲ ಡೈಮೆನ್ಷನ್ಸ್ ಚೇಂಜ್ ಆಗಿರೋದ್ರಿಂದ ಬೂಟ್ ಸ್ಪೇಸ್ ಕೂಡ ಆಕ್ಚುಲಿ ಚೆನ್ನಾಗಿದೆ, ಒಳಗಡೆ ಕ್ಯಾಬಿನ್ ಸ್ಪೇಸ್ ಕೂಡ ಇಂಪ್ರೂವ್ ಆಗಿದೆ ಅಂಡ್ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಕೂಡ ಜಾಸ್ತಿ ಆಗಿದೆ. ಗ್ರೌಂಡ್ ಕ್ಲಿಯರೆನ್ಸ್ 200+ ಅಥವಾ 205 ಸಮಥಿಂಗ್ ಏನೋ ಬರುತ್ತೆ. ಇಟ್ಸ್ ವೆರಿ ಜನರಸ್ ಅಂತ ಹೇಳ್ತೀನಿ. 5 ಜನ ಲೋಡ್ ಹಾಕಿದ್ರು ಅಷ್ಟಾಗಿ ಸಸ್ಪೆನ್ಷನ್ ಡೌನ್ ಆಗಲ್ಲ. ಅಂಡ್ ಥ್ರೂ ದ ಕಾರ್ ಕ್ಲಾಡಿಂಗ್ ಕೂಡ ರನ್ ಆಗೋದು ನೋಡ್ಬೋದು ನೀವು. 16 ಇಂಚ್ ಸ್ಟೈಲ್ ವೀಲ್ ಅಂತ ಹೇಳ್ತಾರೆ ಕಿಯಾನವರು. ಅಂಡ್ ಟೈರ್ ಸೈಜ್ ಬಂದು 205/65 16 ಇಂಚ್ ಕೊಟ್ಟಿದ್ದಾರೆ. ಡೀಸೆಲ್ ತಗೊಂಡ್ರೆ ಸ್ಪೋರ್ಟಿ ಕ್ರಿಸ್ಟಲ್ ಕಟ್ ಅಲಾಯ್ ಬರುತ್ತೆ, ಸೈಡ್ ಹೋಲ್ಡಿಂಗ್ ಅಂತಾನೂ ಹೇಳ್ಬೋದು ನೀವು. ಅಂಡ್ ಮಿರರ್ಗೆ ಗ್ಲಾಸ್ ಬ್ಲಾಕ್ ಫಿನಿಶಿಂಗ್ ಕೂಡ ಕೊಟ್ಟಿದ್ದಾರೆ. ಇಂಡಿಕೇಟರ್ ಇದರಲ್ಲಿ ಇಂಟಿಗ್ರೇಟ್ ಆಗಿದೆ ಅಂಡ್ ಆಟೋ ಫೋಲ್ಡಿಂಗ್ ಫಂಕ್ಷನ್ ಕೂಡ ಬರುತ್ತೆ. ಅಂಡ್ ರೂಫ್ ರೈಲ್ ಕೂಡ ಬ್ಲಾಕ್ ಅಂಡ್ ಔಟ್ ಮಾಡಿದ್ದಾರೆ, ನೋಡ್ತಿರ್ಬೋದು. ಬಟ್ ಎಸ್ಥೆಟಿಕ್ ಅಪೀಲ್ಗೆ ಅಷ್ಟೇ ಕೊಟ್ಟಿರೋದು, ಇದ್ರ ಮೇಲೆ ಲೋಡ್ ಹಾಕೋಕ್ಕಾಗಲ್ಲ ಬಿಕಾಸ್ ಅವರೇ ಕೊಟ್ಟಿದ್ದಾರೆ ನೋಡಿ, ಕಾಷನ್ ಡು ನಾಟ್ ಅಪ್ಲೈ ಲೋಡ್ ಅಂತ ಅನ್ನೋದು. ಸೊ ಎಸ್, ಈ ಪಾರ್ಟ್ ಏನಿದೆ ಇದು ಸ್ವಲ್ಪ ಹಳೆ ಸೆಲ್ಟೋಸ್ನ ರಿಸಂಬ್ಲೆನ್ಸ್ ಮಾಡತ್ತೆ ಅಂತ ಹೇಳ್ತೀನಿ. ಮುಂದ್ಗಡೆಗೂ ಡಿಸ್ ಬ್ರೇಕ್ ಬರುತ್ತೆ ಅಂಡ್ ಹಿಂದ್ಗಡೆಗೂ ಡಿಸ್ ಬ್ರೇಕ್ ಬರುತ್ತೆ. ದಟ್ಸ್ ಅ ಗುಡ್ ಥಿಂಗ್. ಒಂಥರ ಬ್ಲಾಕ್ ಅಂಡ್ ಔಟ್ ಮಾಡಿರೋದ್ರಿಂದ ಇಟ್ಸ್ ಅ ಗಿವಿಂಗ್ ಅ ಸ್ಪೋರ್ಟಿ ವೈಬ್ ಅಂತ ಡೆಫಿನೆಟ್ಲಿ ಹೇಳ್ತೀನಿ ನಾನು. ಅಲಾಯ್ ವೀಲ್ಗೆ ಅಪ್ಗ್ರೇಡ್ ಮಾಡ್ಕೊಂಡ್ರೆ ಇನ್ನೂ ಸ್ವಲ್ಪ ಲುಕ್ ಎನ್ಹಾನ್ಸ್ ಆಗುತ್ತೆ ಆಕ್ಚುಲಿ ಸೆಲ್ಟೋಸ್ದು. ಹಿಂದ್ಗಡೆ ಬಂದ್ರೆ ಕನೆಕ್ಟಿಂಗ್ ತರದ್ ಬರುತ್ತೆ, ಬಟ್ ಕನೆಕ್ಟ್ ಆಗಲ್ಲ ಇಲ್ಲಿ ಬಿಕಾಸ್ ನೋಡ್ತಿರ್ಬೋದು ಇಲ್ಲಿ ಎಂಟಿ ಸ್ಪೇಸ್. ಆ ಎಂಟಿ ಸ್ಪೇಸ್ ಅಲ್ಲಿ ರಿವರ್ಸ್ ಕ್ಯಾಮ್ರಾ ಕೂಡ ಕೂರಿಸಿದ್ದಾರೆ. ಕಿಯಾ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಅಂಡ್ ಸೆಲ್ಟೋಸ್ ಬ್ಯಾಡ್ಜಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಡಿಫಾಗರ್ ಬರುತ್ತೆ. ವೈಪರ್ ಎಲ್ಗೂರು ಕಾಸ್ಟ್ ಕಟ್ ಮಾಡಿದ್ರ ಅಂತ ನಿಮಗೆ ಡೌಟ್ ಬರ್ಬೋದು. ಕಾಸ್ಟ್ ಕಟ್ ಮಾಡಿಲ್ಲ, ಅದನ್ನ ಹಿಡನ್ ಆಗಿ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ, ಕಾಣ್ತೀರಿ ಅಂತ ಅನ್ಕೋತೀನಿ ವೈಪರ್ ನಿಮಗೆ. ಅಂಡ್ ಒಂದು ಲಾಂಗ್ ಎಲಾಂಗೇಟೆಡ್ ಸ್ಟಾಪ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಅಂಡ್ ಶಾರ್ಕ್ ಫಿನ್ ಆಂಟೆನಾ ಕೂಡ ಕೊಟ್ಟಿದ್ದಾರೆ. ಬೂಟ್ ಓಪನ್ ಮಾಡೋಣ. ಬೂಟ್ ಓಪನ್ ಮಾಡೋಕ್ಕೆ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬಂಪರ್ ಬ್ಲಾಕ್ ಅಂಡ್ ಔಟ್ ಮಾಡಿದ್ದಾರೆ ಅಂಡ್ 4 ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ. ಇದು ಕಾರಿನ ರಿವರ್ಸ್ ಲ್ಯಾಂಪ್ ಆಕ್ಚುಲಿ. 447 ಲೀಟರ್ಸ್ ಬೂಟ್ ಗೈಸ್. ಇಟ್ಸ್ ಅ ವೆರಿ ಸಫಿಷಿಯಂಟ್ ಬೂಟ್ ಅಂತ ಹೇಳ್ತೀನಿ. 5 ಜನ ಫ್ಯಾಮಿಲಿ ಮೆಂಬರ್ಸ್ ಲಗೇಜ್ ಈಸಿಯಾಗಿ ಕ್ಯಾರಿ ಔಟ್ ಮಾಡ್ಬೋದು, ಅಷ್ಟು ದೊಡ್ಡ ಬೂಟ್ ಅಂತೂ ಕೊಟ್ಟಿದ್ದಾರೆ. ಟೈರ್ ಸೈಜ್ ಬಂದರೆ ಸ್ಪೇರ್ ವೀಲ್ದು ಅದು ಕೂಡ ಸೇಮ್ನೇ
205/65 R16 ಇಂಚ್ ಸ್ಟೀಲ್ ವೀಲ್ ಕೊಟ್ಟಿದ್ದಾರೆ. ಸ್ಟೀಲ್ ವೀಲ್ ಒಂದು ಕೊಟ್ಟಿದ್ದಾರೆ ಅನ್ನೋದು ಬಿಟ್ಟರೆ ಇಟ್ಸ್ ಅ ಫುಲ್ ಸೈಜ್ ಸ್ಪೇರ್ ಟೈರ್ ಅಂತ ಹೇಳ್ತೀನಿ ನಾರ್ಮಲ್ ವೀಲ್ಸಿಗೆ ಕಂಪೇರ್ ಮಾಡಿದ್ರೆ. ಆ್ಯಂಡ್ ಇಲ್ಲಿ ಸಬ್ವೂಫರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಪಾರ್ಸಲ್ ಟ್ರೇ ಕೂಡ ಬರುತ್ತೆ. ಆ್ಯಂಡ್ 60/40 ರಿಯರ್ ಸ್ಪ್ಲಿಟ್ ಸೀಟ್ ಕೂಡ ಬರುತ್ತೆ ಫಾರ್ ಎಕ್ಸ್ಟ್ರಾ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಮಾಡ್ಕೋಬಹುದು ಅದನ್ನು. ಆ್ಯಂಡ್ ಇವನ್ ಬೂಟ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ, ಅದು ಕೂಡ ಹ್ಯಾಲೋಜನ್ ಕೊಟ್ಟಿದ್ದಾರೆ. ಬೂಟ್ ಕ್ಲೋಸ್ ಮಾಡಬೇಕು ಅಂದರೆ ಇಲ್ಲಿ ಹಿಡ್ಕೊಂಡು ಕ್ಲೋಸ್ ಮಾಡೋಕ್ಕೆ ಒಂದು ಸ್ಲಾಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಎಮರ್ಜೆನ್ಸಿ ಎಕ್ಸಿಟ್ ಆಗೋಕ್ಕೆ ಅಲ್ಲೊಂದು ಸ್ಲಾಟ್ ಕೂಡ ಕೊಟ್ಟಿದ್ದಾರೆ. ಲೈಕ್ ಏನಾದ್ರು ಡೋರ್ಗಳು ಜಾಮ್ ಆಯಿತು ಅಥವಾ ಒಂದು ಎಮರ್ಜೆನ್ಸಿ ಸಿಚುವೇಷನಲ್ಲಿ ಡೋರ್ ಓಪನ್ ಮಾಡೋಕ್ಕಾಗ್ತಿಲ್ಲ ಅಂದಾಗ ಬೂಟಿಂದ ಕೂಡ ಆಚೆ ಬರ್ಬೋದು ನೀವು. ಆ್ಯಂಡ್ 47 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಡೀಸೆಲ್ ತೊಗೊಂಡ್ರು 47 ಲೀಟರ್ ಬರುತ್ತೆ. ಬಟ್ ಟರ್ಬೋ ಪೆಟ್ರೋಲ್ ಏನಾದ್ರು ತೊಗೊಂಡ್ರೆ 7 ಸ್ಪೀಡ್ DCT ಅದರಲ್ಲಿ 50 ಲೀಟರ್ಸ್ ಬರುತ್ತೆ. ಬಿಕಾಸ್ ಟರ್ಬೋ ಪೆಟ್ರೋಲ್ ಜಾಸ್ತಿ ಪೆಟ್ರೋಲ್ ಕುಡಿಯುತ್ತಲ್ಲ, ಸೊ ಹಾಗಾಗಿನೇ ಒಂದು ಟ್ಯಾಂಕ್ ದೊಡ್ಡದು ಕೊಟ್ಟಿದ್ದಾರೆ ಫಾರ್ ಬೆಟರ್ ರೇಂಜ್. ಇವಾಗ ಹಿಂದ್ಗಡೆ ಬರೋಣ. ಕಂಪ್ಲೀಟ್ ಡುವೆಲ್ ಟೋನ್ ಟ್ರೀಟ್ಮೆಂಟ್ ನೋಡ್ತೀರಾ ನೀವು, ನೋಡ್ತಿರ್ಬೋದು. ಇಲ್ಲಿ ಕಂಪ್ಲೀಟ್ ವೈಟ್ ಕೊಟ್ಟಿದ್ದಾರೆ, ಕೆಳಗಡೆ ಬ್ಲ್ಯಾಕ್ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಬಿಕಾಸ್ ಕಾಲು ತುಂಬ ತಗಲೋ ಜಾಗ ಅಂತಂದರೆ ಈ ಝೋನೆ ಗೈಸ್. ಸೊ ಆ ಭಾಗ ಕಂಪ್ಲೀಟಾಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿರೋದು ಒಳ್ಳೆ ವಿಚಾರ. ನೋಡಿ ಆಲ್ರೆಡಿ ಡರ್ಟ್ ಆಗಿದೆ. ವೈಟ್ ಕೊಟ್ಬಿಟ್ಟಿದ್ದಿದ್ರೆ ಇನ್ನೂ ಬೇಗ ಗಲೀಜ್ ಎದ್ದೆದ್ದು ಕಾಣಿರೋದು, ತಿಕ್ಕ ಎಲ್ಲ ಉರಿದೋಗಿರೋದು. ನಮಗಂತೂ ಕ್ಲೀನ್ ಮಾಡೋಕೆ ಹೆವಿ ಕಷ್ಟ ಅನ್ನೋರ್ಗಂತೂ ನೆಕ್ಸ್ಟ್ ಲೆವೆಲ್ ಹೆಡ್ಡೇಕ್ ಅದು. ಒಂಥರ ಏನು ಹೇಳ್ತಾರೆ, ಬ್ರಾನ್ಸಿಶಾ ಆ ಟೈಪ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಗೈಸ್, ಮ್ಯಾಟ್ ಫಿನಿಶು. ಆ್ಯಂಡ್ ಸನ್ಶೇಡ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ, ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ. ಆ್ಯಂಡ್ ಇಲ್ಲಿ ಇಲ್ಯುಮಿನೇಷನ್ ಕೂಡ ಆಗುತ್ತೆ. ಆ್ಯಂಡ್ ಬಾಟಲ್ ಹೋಲ್ಡರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಚೈಲ್ಡ್ ಸೇಫ್ಟಿ ಲಾಕಿಗೆ ಇಲ್ಲಿ ಕೊಟ್ಟಿದ್ದಾರೆ. ಕಾರ್ ಕೀ ಏನಿದೆ ಅದ್ರ ಥ್ರೂನೇ ಮಾಡಬೇಕಾಗತ್ತೆ ನೀವು. ಆ್ಯಂಡ್ ಸೀಟ್ಸಿಗೆ ಬಂದರೆ ಕಂಪ್ಲೀಟ್ ಲೆದರ್ ಸೀಟ್ಸ್ ಕೊಟ್ಟಿದ್ದಾರೆ. 3 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ. ಸೆಂಟರ್ ಆಮ್ರೆಸ್ಟ್ ಕೂಡ ಇದೆ, ಕಪ್ ಹೋಲ್ಡರ್ಸ್ ಇದೆ. 3 ಪಾಯಿಂಟ್ ಸೀಟ್ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಐಸೋಫಿಕ್ಸ್ ಆ್ಯಂಕರ್ಸ್ ಕೂಡ ಬರುತ್ತೆ. ಆ್ಯಂಡ್ 2 ಸ್ಟೆಪ್ ರಿಕ್ಲೈನ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ನೋಡ್ತಿರ್ಬೋದು ಅದೆಷ್ಟು ಅಪ್ರೈಟ್ ಪೊಸಿಷನಲ್ಲಿ ಇದೆ ಅಂತ. ಅದು ಈಗ ನೋಡಿ, ಇವಾಗ ನೋಡಿ, ಇದು ಅಪ್ರೈಟ್ ಪೊಸಿಷನು ಆಯಿತಾ. ಹೇಳಿದ್ರೆ ಸ್ವಲ್ಪ ಒಳಕ್ಕೆ ಹೋಗುತ್ತೆ. ಸೊ ನಿಮ್ಮ ಕಂಫರ್ಟ್ ತಕ್ಕಂಗೆ ರಿಕ್ಲೈನ್ ಆ್ಯಂಗಲ್ಗಳನ್ನ ನೀವು ಇಟ್ಕೋಬಹುದು. 2700 mm ಹತ್ತತ್ರ ವೀಲ್ ಬೇಸ್ ಇರೋದ್ರಿಂದ ಇಟ್ಸ್ ಹ್ಯಾವಿಂಗ್ ಅ ವೆರಿ ಗುಡ್ ಸ್ಪೇಸಿಂಗ್ ಅಂತ ಹೇಳ್ತೀನಿ. ಸೀಟ್ ಬ್ಯಾಕ್ ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಇವನ್ ಈ ಸೈಡ್ ಕೂಡ ಕೊಟ್ಟಿದ್ದಾರೆ. ಟೈಪ್ ಸಿ ಫಾಸ್ಟ್ ಚಾರ್ಜಿಂಗ್ ಇಲ್ಲೂ ಕೊಟ್ಟಿದ್ದಾರೆ. ಆ್ಯಂಡ್ ಇವನ್ ಇಲ್ಲೂ ಕೊಟ್ಟಿದ್ದಾರೆ. ಮೊಬೈಲ್ ಚಾರ್ಜ್ ಮಾಡ್ಬಿಟ್ಟು ಇಡಕ್ಕೆ ಸ್ಪೇಸ್ ಬೇಕು ಅಂದರೆ ಐದಾರು ಎಲ್ಲರೂ ಇಡ್ಬೋದು, ಅಥವಾ ಇಲ್ಲಿ ಸ್ಪೇಸ್ ಇಲ್ಲ ಅಂತಂದರೆ ಇಲ್ಲಾದರೂ ಇಡ್ಬೋದು. ರಿಯರ್ AC ವೆಂಟ್ ಕೂಡ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಕರ್ಟನ್ ಏರ್ ಬ್ಯಾಗಿಗೆ ಇಲ್ಲಿ ಕೊಟ್ಟಿದ್ದಾರೆ. ಈ ಕಾರಲ್ಲಿ 6 ಏರ್ ಬ್ಯಾಗ್ ಬರುತ್ತೆ, ಅದು ಕೂಡ ಸ್ಟ್ಯಾಂಡರ್ಡ್ ಫೀಚರ್. ಆ್ಯಂಡ್ ಇಲ್ಲಿ ಲೈಟ್ ಪ್ರೊವೈಡ್ ಮಾಡಿದ್ದಾರೆ. ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇವನ್ ಆ ಸೈಡ್ ಕೂಡ ಸೇಮ್ ಬರುತ್ತೆ, ಬಟ್ ಕೋಟಕ್ಕೊಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಆ ಕಡೆ ಸನ್ಶೇಡ್ ಕೂಡ ಕೊಟ್ಟಿದ್ದಾರೆ. ಪ್ಯಾನೋರಾಮಿಕ್ ಸನ್ರೂಫ್ ನೋಡ್ತಿರ್ಬೋದು. ಆ್ಯಕ್ಚುಲಿ ಎಷ್ಟು ಹ್ಯೂಜ್ ಆಗಿದೆ ಅಂತ ನಾನು ಸನ್ಶೇಡ್ ಓಪನ್ ಮಾಡಿದ್ದೀನಿ. ಸೆಕೆಂಡ್ ರೋವರೆಗೂ ಆ್ಯಕ್ಚುಲಿ ಎಕ್ಸ್ಟೆಂಡ್ ಆಗಿದೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಹಿಂದ್ಗಡೆ ಕೂತಿರೋರ್ಗೂ ಲೈಟ್ ಆ್ಯಕ್ಚುಲಿ ಚೆನ್ನಾಗಿ ಇನ್ನಾಗತ್ತೆ ಒಳಗಡೆ. ಆ್ಯಂಡ್ ಇದು ಡ್ಯಾಶ್ ಬೋರ್ಡ್ನ ಲೇಔಟ್. ನಿಮ್ಗೇನು ಅನಿಸ್ತು ಡ್ಯಾಶ್ ಬೋರ್ಡ್ ಲೇಔಟ್ ಹೆಂಗಿದೆ ಅಂತ ಅನಿಸ್ತದೆ? ಹಳೆ ಸೆಲ್ಟೋಸ್ ಚೆನ್ನಾಗಿತ್ತಾ, ಹೊಸ ಸೆಲ್ಟೋಸ್ ಚೆನ್ನಾಗಿತ್ತಾ? ಏನನ್ಸ್ತು ಅಂತ ಅದನ್ನ ಕಮೆಂಟ್ ಮಾಡಿ. ಲೆಗ್ ರೂಮ್ ನೀರೂಮ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಇವನ್ ಹೆಡ್ ರೂಮ್ ಕೂಡ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. 5'10" ಬಿಲೋ ಇದ್ದೀರಾ ಅಂತಂದರೆ ನಿಮಗೆ ಹೆಡ್ ರೂಮ್ ಇಶ್ಯೂ ಏನೂ ಆಗಲ್ಲ. ಆ್ಯಂಡ್ ಇವನ್ ಕ್ಯಾಬಿನ್ ಕೂಡ ವೈಡ್ ಇದೆ, ಬಿಕಾಸ್ 30 mm ಜಾಸ್ತಿ ಆಗಿರೋದ್ರಿಂದ. ಸೊ 3 ಜನ ಕಂಫರ್ಟಬಲ್ ಆಗಿ ಕೂರ್ಬೋದು ಗುರು. ತುಂಬ ದಪ್ಪ ಇದ್ದೀರಾ ಅಂತಂದರೆ ಡೆಫಿನೆಟ್ಲಿ ಆಗಲ್ಲ. ಅವಾಗ ಇಬ್ಬರು ದಪ್ಪ ಇರೋರು ಆ ಕಡೆ ಈ ಕಡೆ ಕೂತ್ಕೊಂಡು ಮಧ್ಯದಲ್ಲಿ ಮಗುವನ್ನ ಕೂರಿಸ್ಕೋಬೋದು. ಬಟ್ ಮೀಡಿಯಂ ಫಿಟ್ ಇದ್ದೀರಾ ನಂತರ ಅಂದರೆ 3 ಜನ ಕಂಫರ್ಟಬಲ್ ಆಗಿ ಕೂರೋಷ್ಟು ಕ್ಯಾಬಿನ್ ವೈಡ್ ಆಗಿದೆ. ಡ್ರೈವರ್ ಸೈಡಿಗೆ ಹೋದರೆ ಇಲ್ಲೂ ಕೂಡ ಸೇಮ್ ಅದೇ ಡುವೆಲ್ ಟೋನ್ ಟ್ರೀಟ್ಮೆಂಟ್ ನೋಡ್ತೀರಾ. ಬಟ್ ಈ ಕಾರು ಅರ್ಗೊನಾಮಿಕಲಿ ಇಟ್ಸ್ ಅ ವೆಲ್ ಸಾರ್ಟೆಡ್ ಕಾರ್ ಗೈಸ್. ನಾನು ಸೆಲ್ಟೋಸ್ ಟಾಪ್ ಎಂಡ್ ರಿವ್ಯೂ ಕೂಡ ಇದನ್ನೇ ಸೇಮ್ ಹೇಳಿದೆ. ಯಾಕೆ ಅಂತಂದ್ರೆ ಒಂದು ಥಾಟ್ಫುಲ್ ಥಿಂಗ್ ಆಗಿ ಕನ್ವೀನಿಯಂಟ್ ವೇಲಿ ಈ ಕಾರಲ್ಲಿ ಒಂದಿಷ್ಟು ಫೀಚರ್ಸ್ಗಳನ್ನ ಮತ್ತೆ ಒಂದಿಷ್ಟು ಥಿಂಗ್ಸ್ನ ಪ್ಲೇಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಸೀಟ್ ವೆಂಟಿಲೇಷನ್ ನೋಡಿ, ಕರೆಕ್ಟಾಗಿ ಡೋರಲ್ಲಿ ಕೊಟ್ಟಿದ್ದಾರೆ. ಕೂತಿರೋರಿಗೆ ಇಲ್ಲಿ ಸೀಟ್ ವೆಂಟಿಲೇಷನ್ ಆನ್ ಮಾಡ್ಕೋಬೇಕು ಅಂತಂದ್ರೆ ಪಟ್ಟಂತ ಕೈಗೆ ಸಿಗುತ್ತೆ, ಹುಡ್ಕಾಡೋ ಅವಶ್ಯಕತೆ ಇರಲ್ಲ. ಇವಾಗ ಅದೇ ಯಾವುದೇ ಟಾಟಾ ಕಾರ್ಸ್ಗಳನ್ನ ತಗೊಳ್ಳಿ, ಇಲ್ಲಿ ಸೀಟಲ್ಲಿ ಪ್ಲೇಸ್ ಮಾಡಿರ್ತಾರೆ. ಸೊ ಅದೊಂದು ಬೇಜಾರಿನ ವಿಷಯ. ಸೊ ಅರ್ಗೊನಾಮಿಕಲಿ ಇಟ್ ಹ್ಯಾಸ್ ಬೀನ್ ವೆಲ್ ಪ್ಲೇಸ್ಡ್ ಅಂತಾನೆ ಹೇಳ್ತೀನಿ. ಅದ್ರ ಜೊತೆಗೆ ಟೈಪ್ ಸಿ ಪೋರ್ಟ್ ನೋಡಿದಲ್ಲ, ಅದು ಒಂದು ಪ್ಲಸ್ ಬೇಕಾಗಿರೋ ಕಂಪ್ಲೀಟ್ ಫಿಸಿಕಲ್ ಬಟನ್ಸ್ಗಳನ್ನೆಲ್ಲ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲೂ ಕೂಡ ಟಚ್ ಸೆನ್ಸಿಟಿವ್ ಆಗಿರ್ಬೋದು ಅಥವಾ ಎಲ್ಲ ಸ್ಕ್ರೀನ್ ಮೇಲೆ ರಿಲೆಂಟ್ ಆಗುವಂಥದ್ದಾಗಿರ್ಬೋದು, ಆ ಥರದ್ದೇನೂ ಕೊಟ್ಟಿಲ್ಲ. ಬಟ್ ಒಂದು ಇಶ್ಯೂ ಇದೆ, ಅದೇನು ಅಂತ ಒಳಗಡೆ ಹೋದಾಗ ಹೇಳ್ತೀನಿ ನಿಮಗೆ. ಇವನ್ ಇಲ್ಲೂ ಕೂಡ ನೋಡ್ತಿರ್ಬೋದು ಕಂಪ್ಲೀಟ್ ಫಿಸಿಕಲ್ ಬಟನ್ಸ್ಗಳನ್ನ ಪ್ರೊವೈಡ್ ಮಾಡಿದ್ದಾರೆ. ಏಮಿಂಟ್ ಲೈಟ್ ಕೊಟ್ಟಿದ್ದಾರೆ. ಆ್ಯಂಡ್ ಡ್ರೈವರ್ ವಿಂಡೋಗೆ 1 ಟಚ್ ಅಪ್ ಆ್ಯಂಡ್ ಡೌನ್ ಬರುತ್ತೆ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಇದಕ್ಕೆ ಆ್ಯಂಟಿ ಪಿಂಚ್ ಫಂಕ್ಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬೇರೆ ಯಾವ ವಿಂಡೋಗೂ 1 ಟಚ್ ಅಪ್ ಆ್ಯಂಡ್ ಡೌನ್ ಬರಲ್ಲ, ಬಟ್ ಇಲ್ಯುಮಿನೇಷನ್ಸ್ ಅಂತೂ ಕೊಟ್ಟಿದ್ದಾರೆ. ಆ್ಯಂಡ್ ಮಿರರ್ ಫೋಲ್ಡಿಂಗಿಗೆ ಅಡ್ಜಸ್ಟ್ಮೆಂಟ್ಸಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಾರಲ್ಲಿ ಬೋಸ್ ಆಡಿಯೋ ಸಿಸ್ಟಮ್ ಬರುತ್ತೆ. 8 ಸ್ಪೀಕರ್ ಆಡಿಯೋ ಸಿಸ್ಟಮು, 4 ಸ್ಪೀಕರು, 2 ಟ್ವೀಟರು, 1 ಸೆಂಟ್ರಲ್ ಸ್ಪೀಕರು, ಮತ್ತು ಹಿಂದ್ಗಡೆ ಬೂಟಲ್ಲಿ ನೋಡಿದ್ದು 1 ಸಬ್ವೂಫರ್. ಇದಿಷ್ಟು ಬರುತ್ತೆ. ಆಡಿಯೋ ಕ್ವಾಲಿಟಿ ನೋ ಕಾಂಪ್ರಮೈಸ್, ಫ್ಯಾಂಟಾಸ್ಟಿಕ್ ಅಂತ ಹೇಳ್ತೀನಿ. ಏಮೆಂಟ್ ಲೈಟ್ ಇಲ್ಲೂ ಕೂಡ ಪ್ರೊವೈಡ್ ಮಾಡ್ಯಾರ, ನೋಡ್ತಿರ್ಬೋದು. ಸೀಟ್ಸ್ ಆಕ್ಚುಲಿ ಹೆವಿ ಸಪೋರ್ಟಿವ್ ಆಗಿದೆ ಆ್ಯಂಡ್ ವೆರಿ ಕುಷನ್ಡ್ ಗೈಸ್, ನೋಡ್ತಿರ್ಬೋದು. ತುಂಬ ಹಾರ್ಡರ್ ಸೈಡ್ ಇಲ್ಲ. 8 ವೇ ಮ್ಯಾನ್ಯುಯಲಿ ಅಡ್ಜಸ್ಟಬಲ್ ಡ್ರೈವರ್ ಸೀಟ್ ಬರುತ್ತೆ. ಬಟ್ ಆಟೋಮೆಟಿಕ್ ತಗೊಂಡ್ರಿ ಅಂತಂದ್ರೆ 8 ವೇ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ. ದಟ್ಸ್ ಅ ಗುಡ್ ಥಿಂಗ್. ಲಂಬಾರ್ ಸಪೋರ್ಟ್ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಮ್ಯಾನ್ಯುಯಲಿ, ಅದು ಕೂಡ ಸ್ವಲ್ಪ ಚೆನ್ನಾಗಿರೋದು. ಟ್ರಾಕ್ಷನ್ ಕಂಟ್ರೋಲ್ ಆನ್ ಅಂಡ್ ಆಫ್ ಕೊಟ್ಟಿದ್ದಾರೆ. ಇದು ಬಂದು ಹಿಲ್ ಡಿಸೆಂಟ್ ಕಂಟ್ರೋಲ್ದು ಸ್ಪೀಡ್ ಸೆಟ್ ಮಾಡ್ಬೋದು ಆ್ಯಕ್ಚುಲಿ ಇಲ್ಲಿ. ಅದನ್ನ ಒಳಗಡೆ ಹೋದಾಗ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಹೆಡ್ಲೈಟ್ ಲೆವೆಲರ್ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಪೋರ್ಟಿ ಅಲ್ಯೂಮಿನಿಯಂ ಪೆಡಲ್ಸ್ ಕೂಡ ಪ್ರೊವೈಡ್ ಮಾಡ್ಯಾರೆ. ಆ್ಯಂಡ್ ಇದು ಹುಡ್ ಓಪನ್ ಮಾಡೋಕ್ಕೆ, ಆ್ಯಂಡ್ ಇದು ಫ್ಯೂಸ್ ಬಾಕ್ಸ್ ಓಪನ್ ಮಾಡೋಕ್ಕೆ, ಪೆಟ್ರೋಲ್ ಟ್ಯಾಂಕ್ ಕ್ಲೀಡ್ ಓಪನ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಕ್ಯಾಬಿನಿಗೆ ಬಂದರೆ ಆ್ಯಕ್ಚುಲಿ ಟಾಪ್ ಎಂಡ್ಗಿನ ನನಗೆ ಈ ಕ್ಯಾಬಿನೇ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಿಕಾಸ್ ಲೈಟ್ ಥೀಮ್ ಕಲರ್ಸ್ಗಳನ್ನ ಸಿಕ್ಕಾಪಟ್ಟೆ ಯೂಸ್ ಮಾಡಿದ್ದಾರೆ. ಒಂದು ಏರಿ ಫೀಲ್ ಡೆಫಿನೆಟ್ಲಿ ಕೊಡ್ತಾ ಇದೆ. ಬೇಗ ಕ್ಯಾಬಿನ್ ಹೀಟ್ ಕೂಡ ಆಗಲ್ಲ.
ಟ್ವಿಟರ್ ಪ್ಲೇಸ್ಮೆಂಟ್ ಇಲ್ಲಿ ಎ ಪಿಲ್ಲರ್ ಮೇಲೆ ಆಗಿರೋದು ನೋಡಬಹುದು. ಅಂಡ್ ಟಾಪ್ ಎಂಡ್ ಹೋದ್ರೆ ಈ ತರದ ಸ್ಟೀರಿಂಗ್ ವೀಲ್ ಬರಲ್ಲ, ಡಿಫ್ರೆಂಟ್ ಸ್ಟೀರಿಂಗ್ ವೀಲ್ ಬರುತ್ತೆ. ಅಂಡ್ ಜೊತೆಗೆ ಮಧ್ಯದಲ್ಲಿ ಡ್ರೈವ್ ಮೋಡ್ಸ್, ಟೆರೈನ್ ಮೋಡ್ ಸೆಲೆಕ್ಟರ್ಸ್ ಎಲ್ಲ ಬರುತ್ತೆ. ಸೊ ಎಸ್, ರಿವ್ಯೂ ಹೋಗಿ ನೋಡಿಲ್ಲ ಅಂತಂದ್ರೆ. ಅಂಡ್ ಇದು ಬಂದು ಆ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆ ಅದನ್ನು ಬ್ರೂಸ್ ಮಾಡಕ್ ಕೊಟ್ಟಿರುವಂತದ್ದು. ಇದು ಬಂದು ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಅಂಡ್ ಈ ಕಡೆ ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಕಿಯಾ ಲೋಗೋ ಮಧ್ಯದಲ್ಲಿ ಕೊಟ್ಟಿದ್ದಾರೆ. ನನಗಂತೂ ಹಳೆ ಸೆಲ್ಟೋಸ್ದೆ ಸ್ಟೀರಿಂಗ್ ವೀಲ್ ಡಿಸೈನ್ ಚೆನ್ನಾಗಿದೆ ಅಂತ ಅನಿಸ್ತು. ಇದ್ರದ್ದು ಅಷ್ಟಾಗಿ ಐ ಆಮ್ ನಾಟ್ ಅ ಬಿಗ್ ಫ್ಯಾನ್. ಟಿಲ್ಟ್ ಟು ಟೆಲಿಸ್ಕೋಪಿಕ್ ಎರಡು ಕೊಟ್ಟಿದ್ದಾರೆ. ಅಯ್ಯಯ್ಯಪ್ಪ, ಜಾಮ್ ಆಗಿದೆ ಈಗ, ಈಸಿ ಜಾಮ್ ಆಗಿದೆ. ಅಯ್ಯೋ, ಸ್ವಲ್ಪ ತಡೀರಪ್ಪ. One eternity later. ಸ್ವಲ್ಪ ಜಾಮ್ ಆಗ್ಬಿಟ್ಟಿತ್ತು ಗೈಸ್. ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್ ಬರುತ್ತೆ, ಬಟ್ ಆಟೋ ವೈಪರ್ಸ್ ಬರಲ್ಲ. ಬಿಕಾಸ್ ಟಾಪ್ ಎಂಡ್ ಎಲ್ಲ ಬರಲ್ಲ. ಇನ್ ಮಿಡ್ ವೇರಿಯಂಟ್ ಅಲ್ಲಿ ಕೊಡ್ತಾರ, ಚಾನ್ಸೇ ಇಲ್ಲ. ಅಂಡ್ ಇದರಲ್ಲಿ ಇವಾಗ ಒಂದಿಷ್ಟು ಇನ್ಫಾರ್ಮೇಶನ್ಸ್ಗಳು ಕೊಟ್ಟಿದ್ದಾರೆ. ಕರೆಂಟ್ ಟ್ರಿಪ್ ಮೀಟರ್ ಹೇಳ್ತಾ ಇದೆ, ಸೀನ್ಸ್ ರಿಫಿಲಿಂಗ್ ಡೇಟಾ ಅಂತ ಹೇಳುತ್ತೆ. ಅಂಡ್ ಲಾಸ್ಟ್ ರಿಸಲ್ಟ್ ಡೇಟಾ ಹೇಳುತ್ತೆ. ಇಷ್ಟು ಬಿಟ್ರೆ ಮತ್ತೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಹೇಳುತ್ತೆ. ಅಂಡ್ TPMS ಕೂಡ ಸ್ಟ್ಯಾಂಡರ್ಡ್ ಆಕ್ಚುಲಿ ಕಾರಲ್ಲಿ. ಮೇಲ್ಗಡೆ ರೇಂಜ್ ಹೇಳುತ್ತೆ, ಇಲ್ಲಿ ಫ್ಯೂಯಲ್ ಗೇಜ್ ಎಲ್ಲ ಕೊಟ್ಟಿದ್ದಾರೆ. ಬಟ್ ನನಗೆ ಒಂದು ಬೇಜಾರಾಗಿದ್ದೇನೋ ಅಥವಾ ಬೇಡದೇ ಇರೋದು ಅಂತ ಅನ್ಸಿದ್ದು ಈ ಒಂದು ಟಚ್ AC ಗೈಸ್. ಫಿಸಿಕಲ್ ಬಟನ್ಸ್ ಕೊಟ್ಟಿರ್ಬೇಕಾದ್ರೆ ಟಚ್ AC ಏನಕ್ಕೆ ಬೇಕಿತ್ತು ಹೇಳಿ? ಮೋರ್ ಓವರ್ ಡ್ರೈವರ್ ಕೂತವನ್ಗೆ ಇಲ್ಲಿ ಆಕ್ಸೆಸ್ ಮಾಡೋದು ಎಷ್ಟು ಕಷ್ಟ ಆಗತ್ತೆ ಅದನ್ನ ಹೇಳಿ. ಮುಂದ್ಗಡೆ ನೋಡ್ಬೇಕಾ ಅಥವಾ ಇದನ್ನ ಆಕ್ಸೆಸ್ ಮಾಡ್ಬೇಕಾ? ಸೊ ಇದೊಂದು. ಅಥವಾ ಕೋ ಡ್ರೈವರ್ ಸೀಟ್ ಎಲ್ಲರೂ ಕೂತ್ಕೊಂಡಿರೋ ಆಕ್ಸೆಸ್ ಮಾಡ್ಬೋದಾ? ಅಷ್ಟು ಈಸಿ ಅಲ್ಲ. ಬಿಕಾಸ್ ಕೈ ಸ್ಟ್ರೆಚ್ ಮಾಡಿ ಇಲ್ಲಿ ತನಕ ತಗೊಂಡ್ಬರ್ಬೇಕು. ಸೊ ಇಷ್ಟು ಇನ್ಕನ್ವೀನಿಯಂಟ್ ಇದೆ, ಏನಕ್ಕೆ ಬೇಕಿತ್ತು ಗುರು? ಪ್ರಾಪರ್ ಫಿಸಿಕಲ್ ಬಟನ್ಸ್ ಇದೆ. ಅಂಡ್ ಮೋರ್ ಓವರ್ ನನ್ನ ಲೈನ್ ಆಫ್ ಸೈಟಲ್ಲಿ ನೋಡಿ ಕಾಣ್ತಾ ಇದೆ, ಇಲ್ಲಿ ಕ್ಲೀನಾಗಿ ಅಡ್ಡ ಇದೆ ಆ್ಯಕ್ಚುಲಿ ಇದು. ಸೊ ಒಂಥರ ಅಡ್ಡವಾಗಿ ನಿಂತಿದೆ ಅದು ಅಂತ. ಬಟ್ ಟಚ್ ಬೇಸ್ಡ್ ಕೊಟ್ಟಿದ್ದಾರೆ. ಆ್ಯಂಡ್ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಕೊಟ್ಟಿರೋಂಥದ್ದು ನೋಡ್ಬೋದು ಇಲ್ಲಿ 19.5, 22. ಸೊ ಕೋ ಡ್ರೈವರ್ ಸೈಡ್ 1 ಟೆಂಪ್ರೇಚರು, ಡ್ರೈವರ್ ಸೈಡ್ 1 ಟೆಂಪ್ರೇಚರ್ ಸೆಟ್ ಮಾಡ್ಕೋಬೋದು. 12.3 ಇಂಚ್, 12.3 ಇಂಚ್ ಆ್ಯಂಡ್ ಮಧ್ಯದಲ್ಲಿ 5 ಇಂಚ್ ಕೊಟ್ಟಿದ್ದಾರೆ. ಟೋಟಲ್ 31 ಇಂಚ್ ಆದರೂ ಇದನ್ನ ಟ್ರಿನಿಟಿ ಡಿಸ್ಪ್ಲೇ ಅಂತ ಹೇಳಲ್ಲ. ಬಿಕಾಸ್ ಬೇರೆ ಟೈಪ್ ಆಫ್ ಸೇಮ್ ಸೈಜ್ಗೆ ಹೈ ರೆಸೊಲ್ಯೂಷನ್ ಸ್ಕ್ರೀನು ಟಾಪ್ ಎಂಡಲ್ಲಿ ಬರುತ್ತೆ. ಅದನ್ನ ಟ್ರಿನಿಟಿ ಡಿಸ್ಪ್ಲೇ ಅಂತ ಕಿಯಾನ್ ಅವ್ರು ಕರೀತಾರೆ. ಬಟ್ ಆ್ಯಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಎಲ್ಲ ವೈರ್ಲೆಸ್ ಆಗಿ ಕೊಟ್ಟಿದ್ದಾರೆ. ಆ್ಯಂಡ್ AM FM ಎಲ್ಲ ಕೊಟ್ಟಿದ್ದಾರೆ. ವ್ಯಾಲೆ ಮೋಡ್ ಕೂಡ ಬರುತ್ತೆ. ಆ್ಯಂಡ್ ವೆಹಿಕಲ್ ಡಯಾಗ್ನೋಸ್ಟಿಕ್ಸ್ ಕೂಡ ಹೇಳುತ್ತೆ. ಬೇಸಿಕ್ಲಿ ಏನಾರು ಎರರ್ ಇತ್ತು ಅಂದರೆ ಕಾರಲ್ಲಿ ಅದನ್ನು ಕೂಡ ಹೇಳುತ್ತೆ. ಸೆಟ್ಟಿಂಗ್ಸಿಗೆ ಹೋದರೆ ಇಲ್ಲಿ ವೆಹಿಕಲ್ಸಿಗೆ ಬಂದುಬಿಟ್ಟು ಲೈಟ್ಸಿಗೆ ಬಂದರೆ ambient ಲೈಟ್ ಕೊಟ್ಟಿದ್ದಾರೆ ಗೈಸ್. ಇಲ್ಲಿ ನೋಡ್ತಿರ್ಬೋದು 64 ಕಲರ್ ambient ಲೈಟ್ ಬರುತ್ತೆ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಚೂಸ್ ಮಾಡ್ಕೋಬೋದು. ಇವಾಗ ರೆಡ್ ಹೋಗ್ತಾ ಇದೆ, ಇವಾಗ ನಾನು ಗ್ರೀನ್ ಸೆಟ್ ಮಾಡಿಬಿಡ್ತೀನಿ. ನೋಡಿ, ಗ್ರೀನ್ ಸೆಟ್ ಮಾಡೋದನ್ನ ಇಲ್ಲಿ ನೋಡಿ, ಎಲ್ಲ ಕಂಪ್ಲೀಟ್ ಗ್ರೀನ್ ಆಗಿದೆ. ಇವನ್ ಅಲ್ಲೂ ಕೂಡ ಗ್ರೀನ್ ಆಗಿದೆ, ಇವನ್ ಇಲ್ಲೂ ಕೂಡ ಆ್ಯಕ್ಚುಲಿ ಗ್ರೀನ್ ಆಗಿದೆ. ಸೊ ಇಷ್ಟು ಜಾಗದಲ್ಲಿ ಮಾತ್ರ ambient ಲೈಟ್ ಕೊಟ್ಟಿದ್ದಾರೆ. ನಾನು ಹೇಳಿದ್ನಲ್ಲ ನೋಡಿ ಎಷ್ಟು ಕನ್ವೀನಿಯೆಂಟ್ ಆಗಿದೆ ಅಂತ. ನೋಡಿ, ಕೂತಿದ್ದೀನಿ, ವೆಂಟಿಲೇಷನ್ ಬೇಕಾ ಪಟ್ ಅಂತ ಹಿಂಗೆ ಆನ್ ಮಾಡ್ಕೋಬಹುದು. ಅಂಡ್ 3 ಡಿಫ್ರೆಂಟ್ ಲೆವೆಲ್ಸ್ ಕೊಟ್ಟಿದ್ದಾರೆ. ಕೋ ಡ್ರೈವರ್ ಸೀಟ್ಗೂ ವೆಂಟಿಲೇಷನ್ ಬರುತ್ತೆ, ಅದು ಆ ಕಡೆ ಪ್ಲೇಸ್ ಮಾಡಿದ್ದಾರೆ. ಅಪಾರ್ಟ್ ಫ್ರಮ್ ದಟ್ ಸೌಂಡ್ಸ್ ಅಲ್ಲಿ ನಿಮಗೆ ಬೇಕಾದ ರೀತಿ ಆಡಿಯೋ ಕಾನ್ಫಿಗರೇಷನ್ಸ್ಗಳನ್ನ ಮಾಡ್ಕೋಬಹುದು. ಲೇಔಟಿಗೆ ಬಂದರೆ ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆಯಲ್ಲ, ಇದ್ರದ್ದು ಕಲರ್ ಆ್ಯಕ್ಚುಲಿ ಚೇಂಜ್ ಮಾಡ್ಕೋಬಹುದು. ಇವಾಗ ಸ್ಟೈಲಿಯೇ ಇದೆ, ಇದು ಸ್ಟೈಲ್ B ಮತ್ತು ಇದು ಸ್ಟೈಲ್ C. ಬಟ್ ಟಾಪ್ ಎಂಡ್ಗೆ ಹೋದರೆ ಈ ಥರ ಸ್ಕ್ವೇರ್ ಬೇಕಾ ಅಥವಾ ಸರ್ಕಲ್ ಬೇಕಾ, ಸೊ ಆ ಥರದ ಕಾನ್ಫಿಗರೇಷನ್ಸ್ ಎಲ್ಲ ಮಾಡ್ಕೋಬೋದು. ಆ್ಯಂಡ್ ಕಿಯಾ ಕನೆಕ್ಟೆಡ್ ಕಾರ್ ಫೀಚರ್ಸ್ ಕೂಡ ಇದರಲ್ಲಿ ಬರುತ್ತೆ. ಯೂಸ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಸ್ಮೂತ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಇಟ್ಸ್ ಅ ವೆರಿ ಟೆಸ್ಟೆಡ್ ಆ್ಯಂಡ್ ರಿಲಯಬಲ್ ಸ್ಕ್ರೀನ್ ಅಂತ ಹೇಳ್ತೀನಿ ನಾನು. ಆಟೋ ಡಿಮಿಂಗ್ IRVM ಕೊಟ್ಟಿದ್ದಾರೆ. ಆ್ಯಂಡ್ SOS ಬಟನು, ಟೋಯಿಂಗ್ದು ಮತ್ತು ಕಿಯಾ ಕನೆಕ್ಟೆಡ್ ಬಟನ್ ಅದು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಈ ಕಡೆ ಸನ್ಸೈಡಲ್ಲಿ ಬರೀ ಟೋಲ್ಡರ್ ಸೀಟ್ ಇದೆ, ಮಿರರ್ ಕೊಟ್ಟಿಲ್ಲ. ಬಟ್ ಈ ಸೈಡಲ್ಲಿ ಮಿರರ್ ಒಂದು ಕೊಟ್ಟಿದ್ದಾರೆ, ಲೈಟ್ ಒಂದು ಕೊಡಬೇಕಾಗಿತ್ತು ಅಂತ ಅನಿಸ್ತು. ಆ್ಯಂಡ್ ಇದು ಹೆವಿ ಸಾಫ್ಟ್ ಆಗಿದೆ ನೋಡಿ, ಪ್ರೆಸ್ ಮಾಡಿದ್ರೆ ನೀಟಾಗಿ ಒಳಗೆ ಹೋಗ್ತಾ ಇದೆ. ಹೆವಿ ಕುಷನ್ಡ್ ಟೈಪ್ ಕೊಟ್ಟಿದ್ದಾರೆ. ಆ್ಯಂಡ್ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ಗೆ ಇಲ್ಲಿ ಕೊಟ್ಟಿದ್ದಾರೆ ಕಂಟ್ರೋಲ್ಸ್ಗಳು. ಇದು ಬಂದು ಡ್ರೈವರ್ ಸೈಡ್ ಟೆಂಪ್ರೇಚರ್ ಕಂಟ್ರೋಲ್ ಮಾಡೋಕ್ಕೆ, ಇದು ಬಂದು ಕೋ ಡ್ರೈವರ್ ಸೈಡ್ ಟೆಂಪ್ರೇಚರ್ ಕಂಟ್ರೋಲ್ ಮಾಡೋಕ್ಕೆ, ಇದು ಬಂದು AC ಎಲ್ಲಿ ಬೇಕು ನಾವು ಮೋಡ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ AC ಆನ್ ಆ್ಯಂಡ್ ಆಫ್ ಕೂಡ ಮಾಡ್ಕೋಬೋದು. ಬೇಸಿಕ್ಲಿ ಬ್ಲೋಯರ್ ಸ್ಪೀಡು. ಆ್ಯಂಡ್ 3 ಟೈಪ್ C ಪೋರ್ಟ್ ಕೊಟ್ಟಿದ್ದಾರೆ. ಇದು ಬಂದು ಕನೆಕ್ಟಿವಿಟಿ ಕೊಟ್ಟಿದ್ದಾರೆ, ಇದು ಬಂದು ಚಾರ್ಜಿಂಗ್ ಕೊಟ್ಟಿದ್ದಾರೆ, ಇದು ಕೂಡ ಚಾರ್ಜಿಂಗು ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಕೂಡ ಕೊಟ್ಟಿದ್ದಾರೆ. 6 ಸ್ಪೀಡ್ ಗೇರ್ ಬಾಕ್ಸ್ ಕೂಡ ಕೊಟ್ಟಿದ್ದಾರೆ. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಬರುತ್ತೆ. ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ 360 ಕ್ಯಾಮ್ರಾ ಆಕ್ಟಿವೇಟ್ ಮಾಡೋಕೆ ಕೊಟ್ಟಿದ್ದಾರೆ ಅಂತ ಅನ್ಕೊಂಡ್ರೆ ರಾಂಗ್ ಐಸ್. ಬಿಕಾಸ್ ಈ ಕಾರಲ್ಲಿ 360 ಕ್ಯಾಮ್ರಾ ಬರಲ್ಲ. ಬಟ್ ಪ್ರೆಸ್ ಮಾಡಿದ್ರೆ DRVM ಬರುತ್ತೆ, ನೋಡ್ತಿರ್ಬೋದು, ಡ್ರೈವರ್ ರಿಯರ್ ವ್ಯೂ ಮಾನಿಟರ್ ಅಂತ. ಓಡಿಸ್ಬೇಕಾದ್ರೆ ಹಿಂದ್ಗಡೆ ಯಾರು ಬರ್ತಾ ಇದ್ದಾರಾ ಅಂತ ಅದನ್ನ ಇಲ್ಲಿಂದನೇ ನೋಡ್ಕೋಬಹುದು. ಸೊ ಈಗ ವಾಪಸ್ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಫಿಸಿಕಲ್ ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ, ಕ್ರೋಮ್ ಟಿಪ್ ಕೊಟ್ಟಿದ್ದಾರೆ, ಇಲ್ಲಿ ಕೀ ಇಟ್ಕೋಬಹುದು, ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಫ್ರಂಟ್ ಆರ್ಮ್ರೆಸ್ಟ್ ಸ್ಲೈಡ್ ಆಗಲ್ಲ, ಬಟ್ ಸ್ಟೋರೇಜ್ ಸ್ಪೇಸ್ ಇದೆ. ಆ್ಯಂಡ್ ಒಳಗಡೆ 12 ವೋಲ್ಟ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಗ್ಲೋ ಬಾಕ್ಸಿಗೆ ಬಂದರೆ ಕೂಲಿಂಗ್ ಫಂಕ್ಷನ್ನು ಲೈಟ್ ಏನೂ ಬರಲ್ಲ, ಬಟ್ ಡೀಸೆಂಟ್ ಸೈಜ್ ಇದೆ ಅಂತ ಹೇಳ್ತೀನಿ ನಾನು. ಆ್ಯಂಡ್ ಸನ್ಗ್ಲಾಸ್ ಹೋಲ್ಡರ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಫ್ರಂಟ್ ಇಂಡಿವಿಜುವಲ್ಗೂ ಕ್ಯಾಬಿನ್ ಲ್ಯಾಂಪ್ ಆನ್ ಮಾಡ್ಕೋಬೋದು ಅಥವಾ ಎಲ್ಲ ಕ್ಯಾಬಿನ್ ಲ್ಯಾಂಪು ಆನ್ ಮಾಡ್ಕೋಬೋದು. ನೋಡಿ, ಹಿಂದ್ಗಡೆದು ಆ್ಯಕ್ಚುಲಿ ಆನ್ ಆಗಿದೆ ಅಲ್ಲಿ. ಆ್ಯಂಡ್ ಡೋರಿಗೆ ಬೇಕೋ ಅದು ಕೊಟ್ಕೋಬೋದು. ಇದು ಪ್ಯಾನೋರಮಿಕ್ ಸನ್ರೂಫ್ ಓಪನ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಹ್ಯೂಜಾಗಿ ಓಪನ್ ಆಗುತ್ತೆ. ಇಲ್ಲಿ ಕಾರ್ ಡ್ರೈವ್ ಮಾಡ್ಬೇಕಾದ್ರೆ ಇಲ್ಲಿ ನಿಂತ್ಕೊಂಡು ಚೌಕಿಗಳು ಮಾಡೋಕೆ ಹೋಗ್ಬಿಡಿ, ಪ್ರತಿ ವಿಡಿಯೋಲಿ ಹೇಳ್ತಾನೆ ಇರ್ತೀನಿ ನಾನು. ಗಾಡಿ ನಿಂತ್ಕೊಂಡಾಗ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಫ್ಯೂಜಾಗ್ ಅಂತೂ ಓಪನ್ ಆಗುತ್ತೆ, ತೊಂದರೆ ಇಲ್ಲ. ಕಾರ್ ಆನ್ ಆದ್ರೆ ಈ ತರ ಅನಿಮೇಷನ್ ಬರುತ್ತೆ ಆಕ್ಚುಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ. ಕಾರ್ ಆಫ್ ಆದ್ರೆ ಇವಾಗ ನೋಡಿ ಈ ತರ ಗ್ರಾಫಿಕ್ಸ್ ಬರುತ್ತೆ. ಸಿಕ್ಕಾಪಟ್ಟೆ ಕೂಲ್ ಆಗಿದೆ ಅಂತ ಅನ್ಸ್ತು, ನನಗಂತೂ ಇಷ್ಟ ಆಯ್ತು. ಅಂಡ್ ಯಾವ ಡೋರ್ ಓಪನ್ ಆಗಿದೆ ಅನ್ನೋದು ಎಕ್ಸಾಕ್ಟ್ ಆಗಿ ತೋರಿಸುತ್ತೆ, ಅದೇ ಡೋರ್ ಅಜಾರ್ ವಾರ್ನಿಂಗ್. ಕಿಯಾ ಸೆಲ್ಟೋಸ್ ಅಲ್ಲಿ ಒನ್ ಆಫ್ ದಿ ಯುನೀಕ್ ಫೀಚರ್ ಅಂತ ಅಂದ್ರೆ
ಒಂದೇ ಕೆಲೆತಕ್ಕಾಗ್ತಲ್ಲ. ಬಾನೆಟು ಸಿಕ್ಕಾಪಟ್ಟೆ ಹೆವಿ ಇದೆ, ಗ್ಯಾಸ್ ಸ್ಟ್ರಡ್ಸ್ ಕೊಟ್ಟಿರೋಂಥದ್ದು ಗೈಸ್. ಬಿಕಾಸ್ ಬಾನೆಟ್ ಸಿಕ್ಕಾಪಟ್ಟೆ ಹೆವಿ ಇರೋದ್ರಿಂದ ಹಿಡ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ, ಹಾಗಾಗಿನೇ ಗ್ಯಾಸ್ ಸ್ಟ್ರಡ್ಸ್ ಕೊಟ್ಟಿರೋದು. ಆ್ಯಂಡ್ ಬೇಸ್ ವೇರಿಯಂಟಿಂದನೇ ಆ್ಯಕ್ಚುಲಿ ಗ್ಯಾಸ್ ಸ್ಟ್ರಡ್ಸ್ ಬರುತ್ತೆ. ನೀವು ನೋಡ್ತಾ ಇರೋದು 1.5 ಲೀಟರ್ MPI ಇಂಜಿನು ಆ್ಯಂಡ್ 114 bhp ಸಮಥಿಂಗ್ ಏನೋ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಡ್ 144 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಇಟ್ಸ್ 4 ಸಿಲಿಂಡರ್ ಇಂಜಿನ್ ಆಸ್ ವೆಲ್. ಸೌಂಡಿಂಗ್ ಎಲ್ಲ ವಿ ಕ್ಯಾನ್ ಮೇಕ್ ಇಟ್ ಔಟ್ ಎಷ್ಟು ಸ್ಮೂತು ಮತ್ತು ಎಷ್ಟು ರಿಫೈನ್ಡ್ ಇದೆ ಇಂಜಿನ್ ಅಂತ ಅನ್ನೋದು. ಆ್ಯಂಡ್ ಇನ್ಸುಲೇಷನ್ಸ್ ಕೂಡ ಕೊಟ್ಟಿದ್ದಾರೆ ಕ್ಯಾಬಿನ್ ಒಳಗೆ, ಇಂಜಿನ್ ವಾಯ್ಸ್ ಕಮ್ಮಿ ಕೇಳಿಸ್ತೀನೋ ಕಾರಣಕ್ಕೆ. ಕಾರ್ ಸೇಫ್ಟಿ ಫೀಚರ್ಸ್ ಅಂತ ತಗೊಂಡ್ರೆ ಬೇಸ್ ವೇರಿಯಂಟಿಂದನೇ 24 ಸೇಫ್ಟಿ ಫೀಚರ್ಸ್ ಸ್ಟ್ಯಾಂಡರ್ಡ್ ಆಗಿ ಲೋಡ್ ಮಾಡಿದ್ದಾರೆ. ಆ್ಯಂಡ್ ಈ ಕಾರಲ್ಲಿ ಇವಾಗ ಯೂಸ್ ಮಾಡಿರುವಂತಹ ಪ್ಲಾಟ್ಫಾರ್ಮ್ ಗ್ಲೋಬಲ್ K3 ಪ್ಲಾಟ್ಫಾರ್ಮು. ದಿಸ್ ಅ ವೆರಿ ಮಚ್ ಕೇಪಬಲ್ ಪ್ಲಾಟ್ಫಾರ್ಮ್ ಆ್ಯಂಡ್ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಪ್ಲಾಟ್ಫಾರ್ಮ್ ಕೂಡ. ಈ ಪ್ಲಾಟ್ಫಾರ್ಮ್ ಮೇಲೆ ಬಿಲ್ಡ್ ಆಗಿರುವಂತಹ ಕಿಯಾ ಗ್ಲೋಬಲ್ ಕಾರ್ಸ್ ಎಲ್ಲ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ತಗೊಂಡಿದೆ. ಆ್ಯಂಡ್ ಈ ಸೆಲ್ಟೋಸ್ ಕೂಡ ಗ್ಲೋಬಲ್ ಕಾರೇನೆ, ಬಿಕಾಸ್ ಅಬ್ರಾಡಲ್ಲಿ ನಿಮ್ಗೇನು ಕಿಯಾ ಸೆಲ್ಟೋಸ್ ಸಿಗುತ್ತೆ ಸೇಮ್ ಸೆಲ್ಟೋಸೇ ಇಂಡಿಯಾದಲ್ಲೂ ಕೊಟ್ಟಿರುವಂಥದ್ದು. ಸೊ ಸೇಫ್ಟಿ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳೋಂಗಿಲ್ಲ. ಇಟ್ಸ್ ಅ ವೆರಿ ರೋಬಸ್ಟ್ ಕಾರ್ ಆ್ಯಂಡ್ ಸೇಫ್ ಕಾರ್ ಅಂತಲೇ ಹೇಳ್ತೀನಿ. ಸೊ ಸೇಫ್ಟಿ ಫೀಚರ್ಸ್ ಸುಮಾರು ಲೋಡ್ ಇಡಕ್ಕೆ ಕೊಟ್ಟಿದ್ದಾರೆ. ABS, EBD, ಟ್ರಾಕ್ಷನ್ ಕಂಟ್ರೋಲ್, ಹಿಲ್ ಹೋಲ್ಡ್ ಅಸಿಸ್ಟ್, ಈ ಥರ ಸುಮಾರು ಸೇಫ್ಟಿ ಫೀಚರ್ಸ್ಗಳು ಕೊಟ್ಟಿದ್ದಾರೆ ಗುರು, ಅದರಲ್ಲಿ ಎರಡು ಮಾತಿಲ್ಲ. ಸೊ ಸೇಫ್ಟಿ ವೈಸ್ ತಲೆ ಕೆಡ್ಸ್ಕೊಳ್ದಲ್ಲೇ ಈಸಿಯಾಗಿ ಕಿಯಾ ಸೆಲ್ಟೋಸ್ ಕಾರ್ ತೊಗೋಬೋದು. ಸೊ ಇದಾಗಿದ್ದು ಕಿಯಾ ಸೆಲ್ಟೋಸ್ ರಿವ್ಯೂ ಗೈಸ್. HTX ವೇರಿಯಂಟ್ ಬಗ್ಗೆ ರಿವ್ಯೂ ನಿಮ್ಗೇನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ, ಅಲ್ಲೂ ಕೂಡ ಫಾಲೋ ಮಾಡೋದು ಮರಿಬೇಡಿ. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಈಗ ಆಲ್ರೆಡಿ ಸೆಲ್ಟೋಸ್ ಬಗ್ಗೆ ಸಿಕ್ಕಾಪಟ್ಟೆ ವೀಡಿಯೋಗಳು ಹಾಕಿದ್ದೀನಿ. ಸೊ ನೀವು ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡ್ತಾ ಇದ್ದರೆ ಆಲ್ರೆಡಿ ನಿಮಗೆಲ್ಲ ಇದ್ರದ್ದು ಅಪ್ಡೇಟ್ಗಳೆಲ್ಲ ಸಿಕ್ಕೋಗಿರುತ್ತೆ. ಸೊ ಎಸ್, ಡೂ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ಆಸ್ ವೆಲ್ ಗೈಸ್. ನಾನು ನಿಮಗೆ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.